ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಅಪ್ಡೇಟು ಋತುರಾಜ್ ಗಾಯಕ್ವಾಡ್ ಮಾತಾಡಿದರೆ ನಿನ್ನೆ ಮ್ಯಾಚ್ ಎಲ್ಲ ಮುಗಿತಾ ಇದ್ದಂಗೆ ನಾಚಿಕೆ ಆಗಬೇಕು ಈ ಥರ ಮಾತನಾಡಿದ್ದಕ್ಕೆ ಇನ್ ದ ಎಂಡ್ ವಿ ಡಿಡೆಂಟ್ ಲೂಸ್ ಬೈ ಎ ಬಿಗ್ ಮಾರ್ಜಿನ್, ಇಟ್ ವಾಸ್ ಜಸ್ಟ್ 50 ರನ್ಸ್ ಅಂತ ಹೇಳ್ತಾರೆ. ಅದಾಗೂ T20 ಕ್ರಿಕೆಟ್ ಅಂತ ಬಂದಾಗ 50 ರನ್ ಮಾರ್ಜಿನ್ ಏನು ಚಿಕ್ಕ ಮಾರ್ಜಿನ್ ಇದು. ODIಯಲ್ಲೇ ದೊಡ್ಡ ಮಾರ್ಜಿನ್ ಇದು, T20 ಕ್ರಿಕೆಟಲ್ಲಿ ಹೆವಿ ದೊಡ್ಡ ಮಾರ್ಜಿನ್ ಇದು. 50 ರನ್ಸು ವಿಕ್ಟ್ರಿ ಅಂತ ಅಂದರೆ ಇದು CSKಯ ವರ್ಸ್ಟ್ ಆಗಿದೆ. ಅಂದರೆ ಇದು 3ನೇ ಹೈಯೆಸ್ಟ್ ಮಾರ್ಜಿನ್ ಡಿಫೀಟ್ ಆಗಿದೆ CSKದು. ಆ್ಯಂಡ್ ಇವರು ಜಾಸ್ತಿ ರನ್ನಿಂದ ಸೋತಿಲ್ಲ ಅಂತ ನಾಚಿಕೆ ಇಲ್ದಂಗೆ ಹೇಳ್ತಾ ಇದ್ದಾರೆ. ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. ಎಸ್ ಎ ಕ್ಯಾಪ್ಟನ್ನು ಡಿಫೀಟ್ನ ಒಪ್ಕೊಳ್ಳೋದು ಬಿಟ್ಟು ನಾವು ಸೋತಿದ್ದೀವಿ, ಅಜೀಬಾಗಿ ಸೋತಿದ್ವಿ ಅಂತ ಒಪ್ಕೊಳ್ಳೋದು ಬಿಟ್ಟು, ನಾವು ಎಟ್ಟೆಗಾಡಿಲ್ಲ ಅಂತ ಒಪ್ಕೊಳ್ಳೋದು ಬಿಟ್ಬಿಟ್ಟು ನಾವು ಜಾಸ್ತಿ ಮಾರ್ಜಿನ್ ಇಲ್ಲ ಸೋತಿಲ್ಲ ಅಂತ ಹೇಳೋದಿದೆಯಲ್ಲ, ಇದು ಏನು ಕಾನ್ಫಿಡೆನ್ಸ್, ಯಾವ ಥರ ಕಾನ್ಫಿಡೆನ್ಸ್ ಕೊಡ್ತಿದೆ ಟೀಮ್ಗೆ, ಯಾವ ಥರ ಮಾರಲ್ ಬೂಸ್ಟ್ ಆಗ್ತಿದೆ ಟೀಮ್ಗೆ ಅಂತ ಗೊತ್ತಾಗ್ತಿಲ್ಲ ನನಗೆ. ಅಪ್ಡೇಟ್ ನಂಬರ್ 2, ಸ್ಟೀಫನ್ ಫ್ಲೆಮಿಂಗ್ಸ್ CSK ಹೆಡ್ ಕೋಚ್ ಮಾತಾಡಿದರೆ ಸೋಲ್ನ ಜಸ್ಟಿಫೈ ಮಾಡಿದ್ದಾರೆ. ಮಗ ಏನಕ್ಕೆ ಸೋತ್ವಿ ಅಂತ. ಮುಂಚೆ ನಾವು ಆದರೆ ಚೆನ್ನಾಗಿ ಚೇಪಕ್ಕು ನಮಗೆ ಹೋಮ್ ವೆನ್ಯೂ ಒಂಥರ ಜಡ್ಜ್ ಮಾಡ್ಬೋದಾಗಿತ್ತು, ವಿಕೆಟ್ನ ಹಿಂಗೆ ಬಿಹೇವ್ ಆಗುತ್ತೆ ಹಂಗೆ ಬಿಹೇವ್ ಆಗುತ್ತೆ ಅಂತ. ಬಟ್ ಇವಾಗ ಜಡ್ಜ್ ಮಾಡೋಕ್ಕೆ ಆಗ್ತಿಲ್ಲ ನಮಗೆ, ಹೋಮ್ ವೆನ್ಯೂ ಆ ಥರ ಬಿಹೇವ್ ಆಗ್ತಿದೆ. ಡ್ಯೂ ಇದ್ದಾಗ ನಾವು ಅಂದ್ಕೊಂಡಿದ್ವಿ ಬಾಲ್ ಸ್ಕಿಡ್ ಆಗುತ್ತೆ ಅಂತ, ಇಲ್ಲಿ ನೋಡ್ತಾನೆ ನಿಂತು ಬರ್ತೈತೆ ಬಾಲು, ಸ್ಟಿಕ್ಕಿ ಥರ ಆಗ್ತೈತೆ, ಇಲ್ಲಿ ಟ್ಯಾಕಿ ಆಗೈತಲ್ಲಿ ಸರ್ಫೇಸು. ಆದ್ದರಿಂದ ನಾವು ಸೋತಬಿಟ್ವಿ ಮ್ಯಾಚ್ನ. ಅಂದರೆ ಇವ್ರು ಮುಂಚೆ ಎಲ್ಲ ಜಡ್ಜ್ ಮಾಡ್ತಿದ್ರು, ಅದಕ್ಕೆ RCB ಮೇಲೆಲ್ಲ ಗೆಲ್ತಾ ಇದ್ವಿ ನಾವು. ಇವಾಗ ಜಡ್ಜ್ ಮಾಡೋಕ್ಕಾಗ್ತಿಲ್ಲ, ವಿಕೆಟ್ ಒಂಥರ ಡಿಫ್ರೆಂಟಾಗಿ ಬಿಹೇವ್ ಆಗೋಗ್ಬಿಡ್ತು. ಅದಕ್ಕೋಸ್ಕರ RCB 18 ವರ್ಷ ಆದಮೇಲೆ ಗೆದ್ಬಿಡ್ತು ಅನ್ನೋ ಥರ ಒಂಥರ ಇದು ಜಸ್ಟಿಫೈ ಮಾಡೋದಂಗೆ ಇದೆ. ಏನೋ ಕುಣಿಲಾರ್ದವರು ನೆಲಡೊಂಕು ಅದ್ದೊಂಕು ಇಡ್ಡೊಂಕು ಅಂದ್ರಂತೆ. ಹಂಗೆ ನೋಡೋಕೆ ಹೋಯ್ತು ಅಂದರೆ ನಮ್ಮ RCB ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಫ್ಲ್ಯಾಟ್ ಟ್ರ್ಯಾಕ್ಗಳು ರೋಡ್ ಇದ್ದಂಗೆ ಇರ್ತವೆ ಪಿಚ್ಗಳು. ಅಲ್ಲೇನು ಬದನೆಕಾಯಿ ಜಡ್ಜ್ ಮಾಡೋಕ್ಕಾಗುತ್ತೆ ನಾವು ಇಷ್ಟು ವರ್ಷ ಒಂದು ಬದನೆಕಾಯಿ ರೀಸನು ಕೊಟ್ಟಿಲ್ಲ ಗುರು, ನಾವು ಜಡ್ಜ್ ಮಾಡೋಕ್ಕಾಗ್ತಿಲ್ಲ ಪಿಚ್ನ, ಹಂಗಾಗ್ತಿಲ್ಲ ಹಿಂಗಾಗ್ತಿಲ್ಲ ಅಂತ. ಇವ್ರಿಗೆ ಅಷ್ಟೊಂದು ಅಡ್ವಾಂಟೇಜ್ ಇದನ್ನು ಕೂಡ ಚೇಪಕ್ಕಲ್ಲಿ ಅಡ್ವಾಂಟೇಜ್ ಜಾಸ್ತಿ ಇದೆ. ಇನ್ಫ್ಯಾಕ್ಟು ಸ್ಪಿನ್ನರ್ಸ್ಗಳಿಗೆ ಅಸಿಸ್ಟ್ ಇರುವಂಥ ವಿಕೆಟ್ ಈಸಿಯಾಗಿ ಜಡ್ಜ್ ಮಾಡ್ಬೋದು, ವಿಕೆಟ್ನ ಹೆಂಗೆ ಮಾಡಬೇಕು ಎತ್ತು ಮಾಡಬೇಕು ಅಂತ. ಬಟ್ ನಮ್ಮ ಚಿನ್ನಸ್ವಾಮಿಲಿ ಯಾತು ಇಲ್ಲ, ಬರೀ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟು. ಸೊ ನಾವೇನು ಹೇಳಬೇಕು. ಮತ್ತೆ ಅಪ್ಡೇಟ್ ನಂಬರ್ 3, ಓವರ್ಸೀಸ್ ಪ್ಲೇಯರ್ ಆಗಿರುವಂಥ ಫಿಲ್ ಸಾಲ್ಟ್ ಅವರು ಕೂಡ ಕ್ಯಾಪ್ಟನ್ಸಿ ನಿಭಾಯಿಸಿದ್ರು ಕೆಲವೊಂದು ಮ್ಯಾಚ್ ಇಂಗ್ಲೆಂಡ್ಗೆ. ಅವರೇ ಒಪ್ಕೊಂಡಿದ್ರು ರಜತ್ ಪತ್ತಿದಾರು ಇನ್ನು ಯಂಗ್ ಗನ್ನು ಇವ್ರನ್ನ ಒಳ್ಳೆ ಕ್ಯಾಪ್ಟನ್ ಆಗಿ ಸಖತ್ ಕ್ಯಾಪ್ಟನ್ಸಿ, ಬ್ರಿಲಿಯಂಟ್ ಕ್ಯಾಪ್ಟನ್ಸಿ ಇರೋದು ಅಂತ ಹೇಳಿದ್ದಾರೆ. ಹ್ಯಾವ್ ನಾಟ್ ಸೀನ್ ಎನಿವನ್ ಇಟ್ ಸ್ಪಿನ್ ಲೈಕ್ ಹಿಮ್. ಅವ್ರ ಥರ ಸ್ಪಿನ್ನಿಂಗ್ ಹೊಡೆಯೋರು ಯಾರು ನೋಡೇ ಇಲ್ಲ. ಹ್ಯಾಸ್ ಕೂಲ್ ಆ್ಯಂಡ್ ವೆರಿ ಕಾಮ್ ಅಂಡರ್ ಪ್ರೆಷರ್, ಗಾಟ್ ವೆರಿ ಗುಡ್ ಕ್ರಿಕೆಟಿಂಗ್ ಬ್ರೈನ್ ಅಂತ ಹೇಳಿದರೆ. ಕ್ಯಾಪ್ಟನ್ಸಿನ ಮೆಚ್ಕೊಂಡಿದ್ದಾರೆ ಗುರು. ಅವ್ರ ಹಿಟ್ಟಿಂಗು ಅದು ಇದೆಲ್ಲ ಸಪ್ರೇಟ್, ಅದೆಲ್ಲ ಗೊತ್ತಿರೋದನ್ನ ಚೆನ್ನಾಗಿ ಆಡ್ತಾರೆ ಅಂತ. ಬಟ್ ಅವರ ಕ್ಯಾಪ್ಟನ್ಸಿ ಏನಿದೆ ಟಾಪ್ ನಾಚ್ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 4, ರಾಬಿನ್ ಉತ್ತಪ್ಪ ಅವರು ಮಾತಾಡಿದ್ದಾರೆ ಆಕ್ಷನ್ ಬಗ್ಗೆ, IPL ಆಕ್ಷನ್ ಬಗ್ಗೆ. ಈ ಸೋಲ್ಡ್ ಅನ್ನೋ ಒಂದು ಟರ್ಮ್ ಏನಿದೆ ಅಂದರೆ ಆಕ್ಷನಲ್ಲಿ ಹ್ಯಾಮರ್ನ ಕೊಟ್ಟಾದ್ಮೇಲೆ ಸೋಲ್ಡ್ ಟು RCB ಅಂತ ಏನು ಹೇಳ್ತಾರೆ. ಸೊ ಆ ಥರ ಹೇಳೋದನ್ನ ಚೇಂಜ್ ಮಾಡಿಕೊಂಡ್ರೆ ಒಳ್ಳೆಯದು. ನನಗೆ ಸೋಲ್ಡ್ ಅನ್ನೋ ಟರ್ಮಿನಾಲಜಿ ಏನಿದೆ ಇದು ನನಗೆ ಇಷ್ಟ ಆಗೋದಿಲ್ಲ ಈ ಆಕ್ಷನಲ್ಲಿ. ಇನ್ನೇನಂತ ಹೇಳಬೇಕು ರಾಬಿನ್ ಉತ್ತಪ್ಪ ಅವರಿಗೆ ಗೊತ್ತಿಲ್ಲ. ಸೋಲ್ಡ್ ಅಂತ ಏನು ಹೈರ್ಡ್ ಅಂತ ಹೇಳ್ಬೇಕಾ, ಏನು ಪ್ಲೇಸ್ಡ್ ಅಂತ ಹೇಳ್ಬೇಕಾ, ಏನಂತ ಹೇಳಬೇಕು ರಾಬಿನ್ ಉತ್ತಪ್ಪ ಅವ್ರಿಗೆ. ಸೋಲ್ಡ್ ಅಂದರೆ ಖರೀದಿ ಮಾಡ್ಕೊಂಬಿಟ್ರು ಅಂತಂದರೆ, ಏನೋ ಪ್ಲೇಯರ್ಗಳನ್ನ ಖರೀದಿ ಮಾಡ್ಕೊಂಬಿಟ್ರು ಅಂದರೆ ಏನೋ ಒಂಥರ ಅದೇ ತರಕಾರಿ ವ್ಯಾಪಾರ ಥರ ಕಾಣಿಸುತ್ತೆ, ಅಥವಾ ಏನೋ ಹಣ್ಣ ತೂಕ ಹಾಕ್ಬಿಟ್ಟು ತಗೊಂಡಾಗಿರ್ತದೆ ಅನ್ನೋ ಥರ ಹೇಳಿದ್ದಾರೆ. ಸೊ ಚೇಂಜ್ ಆಗಲ್ಲ, ಅದು ಸುಮ್ಮನೆ ಹೇಳಿದ್ರು ಅಷ್ಟೇ ಅವರು. ಅಪ್ಡೇಟ್ ನಂಬರ್ 5, ರಾಜಸ್ಥಾನ್ ರಾಯಲ್ಸ್ನ ಸ್ಪಿನ್ ಬೌಲಿಂಗ್ ಕೋಚ್ ಆಗಿರುವಂಥ ಸಾಯಿರಾಜ್ ಅವ್ರು ಮಾತಾಡಿದ್ದಾರೆ ರಿಯಾನ್ ಪರಾಗ್ ಅವರ ಬಗ್ಗೆ. ರಿಯಾನ್ ಪರಾಗ್ ವಿಲ್ ಬಿ ಆಲ್ ಫಾರ್ಮ್ಯಾಟ್ ಪ್ಲೇಯರ್ ಅಂತ ಇವ್ರು ಹೇಳಿದ್ದಾರೆ. ಏನೋ ಅವ್ರಿಗೆ ಇಂಪ್ರೆಸ್ ಮಾಡೋದು ಅಂತ ಕಾಣಿಸುತ್ತೆ, ಇಲ್ಲ ಗುರು ನನ್ನ ಕಲೆ ಇದೆ ಅಂತ. ಸೊ ಇನ್ನೂ ಸದ್ಯದ ಮಟ್ಟಿಗಂತೂ ಆಲ್ ಫಾರ್ಮ್ಯಾಟ್ ಪ್ಲೇಯರ್ ಅಂತೂ ಆಗಿಲ್ಲ. ಇನ್ನೂ ಇನ್ಫ್ಯಾಕ್ಟ್ ನ್ಯಾಷನಲ್ ಟೀಮಲ್ಲೇ ನೆಟ್ಟಿಗೆ ಆಡೋ ಥರ ಆಗಿಲ್ಲ, ಅವರ ಸ್ಥಾನನ ಇನ್ನೂ ಖಚಿತ ಮಾಡ್ಕೊಂಡಿಲ್ಲ. ಆಮೇಲೆ ಒಂದು ಫಾರ್ಮ್ಯಾಟಲ್ಲಿ ಖಚಿತ ಮಾಡ್ಕೊಂಡಾದ್ಮೇಲೆ ಬೇರೆ ಫಾರ್ಮ್ಯಾಟ್ ಅಕ್ರಾಸ್ ಆಲ್ 3 ಫಾರ್ಮ್ಯಾಟ್ಸು ಆಡೋದಕ್ಕಾಗೋದು. ಸೊ ಇನ್ನೂ ಲಾಂಗ್ ರನ್ ಇದೆ, ಇನ್ನೂ ಹೆಂಗೆ ಜೋರು ನೋಡೋಣ ರಿಯಾನ್ ಪರಾಗ್ ಏನೇನು ಮಾಡ್ತಾರೆ ಅಂತ. ಒಟ್ಟಲ್ಲಿ ಮುಂಚೆ ಇದ್ದಂಥ ರಿಯಾನ್ ಪರಾಗ್ಗೂ ಇವಾಗ ಇರೋವಂಥ ರಿಯಾನ್ ಪರಾಗ್ಗೂ ಸಿಗಾಪಡ ಲಾಡ್ ಆಫ್ ಡಿಫ್ರೆನ್ಸ್ ಇದೆ. ಆ್ಯಂಡ್ ಮೆಚ್ಕೊಳ್ಳೇಬೇಕು ಅವರ ಒಂದು ಡೆವಲಪ್ಮೆಂಟ್ ಏನಾಗಿದೆ ಆಸ್ ಎ ಕ್ಯಾರೆಕ್ಟರು, ಅದಂತೂ ನಾನಂತೂ ಮೆಚ್ಕೊಂತೀನಿ. ಇದಿಷ್ಟು ಆಗಿದ್ದು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮಗೇನಾದ್ರು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಹಾಕೋಬೋದು ಗಾಯ್ಸ್.